ಪ್ರವಾಸಿಗರೇ, ಇನ್ಮೇಲೆ ಯಾವುದೇ ಟೂರಿಸ್ಟ್ ಸ್ಥಳಗಳಲ್ಲಿರುವ ರೆಸಾರ್ಟ್ಗಳಲ್ಲಿ ಅಥವಾ ಹೋಮ್ ಸ್ಟೇಗಳಲ್ಲಿ ಭಯದಿಂದ ಇರುವ ಅವಶ್ಯಕತೆ ಇರುವುದಿಲ್ಲ. ಯಾಕೆ ಅಂದರೆ ಪ್ರವಾಸಿಗರಿಗೋಸ್ಕರ ಸರ್ಕಾರವು ಹೊಸ ಸೂಚನೆಗಳನ್ನು ಹೊರಡಿಸಿದೆ. ಇದು ಕಡ್ಡಾಯ ಆಗಿರುತ್ತೆ. ಈ ಒಂದು ಸೂಚನೆಗಳು ಅದೇನಂತ ಒಂದೊಂದಾಗಿ ತಿಳಿಯೋಣ ಬನ್ನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ. ಜೊತೆಗೆ ವಿಡಿಯೋ ನೋಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇರಲಿ ಕಮೆಂಟ್ ಮಾಡಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಸರ್ಕಾರವು ಈ ಹೊಸ ಸೂಚನೆಗಳನ್ನು ಹೊರಡಿಸಬೇಕಂತಂದ್ರೆ ಏನಾದರೂ ಒಂದು ಬಲವಾದ ಕಾರಣ ಇರಬೇಕಲ್ವಾ? ಹೌದು ವೀಕ್ಷಕರೇ, ಇಲ್ಲಿ ನಿಮಗೂ ಮತ್ತು ನನಗೂ ಈ ಪ್ರಶ್ನೆ ಹುಟ್ಟೋದು ಸಹಜ. ಈ ಕೆಲವು ದಿನಗಳ ಹಿಂದೆ ಕೊಪ್ಪಳದ ಗಂಗಾವತಿ ಹತ್ತಿರದ ಆನೆಗುಂದಿ ಹೋಮ್ ಸ್ಟೇನಲ್ಲಿ ವಿದೇಶಿಯಿಂದ ಬಂದಿರುವ ಪ್ರವಾಸಿಗರ ಮೇಲೆ ಆದ ಹಲ್ಲೆ ಮತ್ತು ಅತ್ಯಾಚಾರ ಹಗರಣದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಬಹಳ ಸೀರಿಯಸ್ ಆಗಿ ಒಂದು ಕ್ರಮವನ್ನು ಕೈಗೊಳ್ಳಲು ಮುಂದಾಗಿದೆ. ಇದರಿಂದಾಗಿ ರಾಜ್ಯಾದ್ಯಂತ ಎಲ್ಲೆಡೆ ಇರುವ ಪ್ರವಾಸಿ ತಾಣಗಳಲ್ಲಿನ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಲ್ಲಿ ಪ್ರವಾಸಿಗರ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರವು ಈ ಕೆಲವು ಸೂಚನೆಗಳನ್ನು ಕಡ್ಡಾಯವಾಗಿ ಮಾಡಲಾಗಿದೆ. ಆ ಸೂಚನೆಗಳು ಎಲ್ಲರೂ ಪಾಲಿಸಲೇಬೇಕು ಎಂದು ಸರ್ಕಾರ ಆದೇಶ ನೀಡಿದೆ. ಆ ಸೂಚನೆಗಳು ಯಾವುವು ಅಂದರೆ ಒಂದೊಂದಾಗಿ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಗಮನವಿಟ್ಟು ಕೇಳಿ ವೀಕ್ಷಕರೇ, ಈ ಮಾಹಿತಿ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಈ ಸೂಚನೆಗಳನ್ನು ನೀವು ಪೂರ್ತಿಯಾಗಿ ಕೇಳದೇನೆ ಕಮೆಂಟ್ ರಾಂಗ್ ಆಗಿ ಮಾಡಬೇಡಿ. ಇದರಿಂದ ನಿಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು ಆಗಿರುವಂಥ ಒಂದು ಸೂಚನೆಗಳಿದು. ಎಲ್ಲರ ಒಂದು ಹಿತದೃಷ್ಟಿಗಾಗಿ ಮಾಡಿರುವಂಥ ಒಂದು ಸೂಚನೆಗಳು ಸರ್ಕಾರ ಹೊರಡಿಸಿದೆ. ಸೂಚನೆ 1, ವಿದೇಶಿಯರನ್ನು ಒಳಗೊಂಡು ಎಲ್ಲ ಪ್ರವಾಸಿಗರ ಭದ್ರತೆ ಮತ್ತು ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನು ಎಲ್ಲ ಹೋಮ್ ಸ್ಟೇಗಳು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. 2ನೇ ಸೂಚನೆ, ಹೊರವಲಯ ಅಥವಾ ನಿರ್ಜನ ಪ್ರದೇಶಗಳಿಗೆ ಪ್ರವಾಸಿಗರನ್ನು ಕರೆದೊಯ್ಯುವ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅವರಿಂದ ಅನುಮತಿ ಪಡೆದುಕೊಳ್ಳಬೇಕು. 3ನೇ ಸೂಚನೆ, ಪೂರ್ವಾನುಮತಿ ಪಡೆಯದೆ ನಿರ್ಜನ ಪ್ರದೇಶಗಳಿಗೆ ಪ್ರವಾಸಿಗರನ್ನು ಕರೆದೊಯ್ದ ಸಂದರ್ಭದಲ್ಲಿ ಒಂದು ವೇಳೆ ದುಷ್ಕರ್ಮಿಗಳು ಅಥವಾ ಕಾಡು ಪ್ರಾಣಿಗಳಿಂದ ಏನಾದರೂ ದುರ್ಘಟನೆ ಸಂಭವಿಸಿದರೆ ಆಯಾ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಮಾಲೀಕರೇ ಹೊಣೆಗಾರರಾಗಿರುತ್ತಾರೆ ಮತ್ತು ಇದು ಒಂದು ಶಿಕ್ಷಾರ್ಹ ಅಪರಾಧಕ್ಕೆ ಒಳಪಡುತ್ತಾರೆ. ನೋಡಿ ವೀಕ್ಷಕರೇ, ಈ 3 ಸೂಚನೆಗಳನ್ನು ನೀವು ಗಮನವಿಟ್ಟು ಇನ್ಮುಂದೆ ಏನಾದರೂ ನೀವು ಪ್ರವಾಸಿಗರ ತಾಣಕ್ಕೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಬೇಕು ಅಂತಂದರೆ ಅಲ್ಲಿಯ ಮಾಲೀಕರಿಗಾಗಿರ್ಬೋದು ಅಥವಾ ಅಸಿಸ್ಟೆಂಟ್ಸ್ಗಳಿಗಾಗಿರ್ಬೋದು ಅಥವಾ ಹೆಲ್ಪರ್ಸ್ಗಳಿಗಾಗಿರ್ಬೋದು ಈ ಮಾಹಿತಿ ಗೊತ್ತಿಲ್ಲದೆ ಇದ್ರೂ ಕೂಡ ನೀವು ಇದನ್ನು ಅವರ ಒಂದು ಗಮನಕ್ಕೆ ತೆಗೆದುಕೊಂಡು ಬರಬೇಕು. ಸರಿನಾ? ಇವಾಗ ಬಹಳಷ್ಟು ಪ್ಲೇಸ್ಗಳಲ್ಲಿ ಈ ಒಂದು ಮಾಹಿತಿ ಅವ್ರಿಗೆ ಗೊತ್ತಿರುತ್ತೋ ಇಲ್ವೋ, ಅಲ್ಲಿರುವಂಥ ಸಪ್ಲೈಯರ್ಸ್ಗಾಗಿರ್ಬೋದು ಅಥವಾ ಅಸಿಸ್ಟೆಂಟ್ ಆಗಿರ್ಬೋದು ಅಥವಾ ರಿಸೆಪ್ಷನಿಸ್ಟ್ ಆಗಿರ್ಬೋದು ಅಥವಾ ಮಾಲೀಕರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಿರುತ್ತೋ ಇಲ್ವೋ ಅದು ಪಕ್ಕಕ್ಕಿಡಿ. ನೀವು ಟೂರಿಸ್ಟ್ ಪ್ಲೇಸಿಗೆ ಹೋಗ್ತಾ ಇರ್ತೀರ ಅಂತಂದ್ರೆ ನೀವು ಕೂಡ ಪ್ರವಾಸಿಗರಾಗಿ ಹೋಗ್ತಾ ಇರ್ತೀರ ಅಂದ ಮೇಲೆ ಈ ಒಂದು ಮಾಹಿತಿ ನಿಮ್ಗೆ ಗಮನಕ್ಕೆ ಇರಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ನಿಮ್ಗೆ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇನೆ ವೀಕ್ಷಕರೇ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.